ನಮ್ಮಲ್ಲಿ ಕೆಲ ಜನಕ್ಕೆ ಫ್ರೀಯಾಗಿ ಏನು ಸಿಕ್ಕಿದ್ರು ನನಗೂ ಒಂದಿರಲಿ ನಮ್ಮ ಮನೆ ಮಂದಿಗೂ ಒಂದಿರಲಿ ಅನ್ನೋ ರೀತಿಯ ಮನಸ್ಥಿತಿ. ಇದನ್ನೇ ನಮ್ಮ ರಾಜಕೀಯ ನಾಯಕರು ಬಂಡವಾಳವಾಗಿ ಮಾಡಿಕೊಂಡು ಫ್ರೀ ಸ್ಕೀಮ್ಗಳನ್ನು, ಗ್ಯಾರಂಟಿ ಅಲ್ಲ ಫ್ರೀ ಸ್ಕೀಮ್ಗಳನ್ನು ಅನೌನ್ಸ್ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ. ಈ ಟಕಾಟಕ್ ಹಣ ಬರುತ್ತೆ ಅಂತ ಹೇಳಿ ಪೋಸ್ಟ್ ಆಫೀಸ್ ಮುಂದೆ ಮಹಿಳೆಯರು ಹೋಗಿದ್ದು ನೆನಪಿದೆಯಲ್ಲ, ಈಗ ಮತ್ತೆ ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಹೋಗಿದ್ರಂತೆ. ಯಾಕೆ ಅನ್ನೋದ್ರ ಇಂಟ್ರೆಸ್ಟಿಂಗ್ ಗಲಿ ಗಾಸಿಪ್ ನಿಮ್ಮ ಮುಂದೆ ರಾಜಕೀಯ ರಗಳೆಯಲ್ಲಿ. हिंदुस्तान के सबसे गरीब महिलाओं के बैंक अकाउंट के अंदर हर महीने टकाटक 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 गवर्नमेंट ने ಏನಾದರೂ ಫೆಸಿಲಿಟಿ ಇದ್ರೆ ಅಮೌಂಟ್ ಪೋಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪೋಸ್ಟ್ ಆಫೀಸ್ ಅಂದ್ರೆ ಅದ್ಯಾಕೋ ಜನರಿಗೀಗ ಭಾರಿ ಪ್ರೀತಿ. ಲೋಕಸಭಾ ಚುನಾವಣೆ ಶುರು ಆದಾಗಿನಿಂದ ಈಗಿನವರೆಗೂ ಅದೇ ಕತೆ. ಸಾಲು ಸಾಲು ಜನ ನಿಂತಿರೋಕೆ ಕಾರಣ ಫ್ರೀ 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 ಹಣ. लाइन लगने वाली है सीटों की टकाटक 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 और उसके बाद इवाग ಬಂತಿದೆ ಕಾಂಗ್ರೆಸ್ ಗೆದ್ರೆ ಟಕಾಟಕ್ ಲಕ್ಷ ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಅಂದಿದ್ರು. ಆದ್ರೆ ಅದು ಆಗ್ಲಿಲ್ಲ. ಈಗ ಮೋದಿ ಏನೋ ಅಕೌಂಟ್ಗೆ ರೊಕ್ಕ ಹಾಕ್ತಾರಂತೆ. ಅದೇ ಆಸೆಯಲ್ಲಿ ಪೋಸ್ಟ್ ಆಫೀಸ್ ಎದುರು ಮಾರುತ ಲೈನ್ ಹಚ್ಚಿದ್ದಾರೆ. 1 लाख रुपए हिंदुस्तान के सबसे गरीब महिलाओं के बैंक अकाउंट के अंदर हर महीने टकाटक 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 ಅಸಲಿಗೆ ಇದ್ಯಾವುದು ನಿಜ ಅಲ್ಲ ಕಣ್ರಿ. ಇಂಥದ್ದೊಂದು ಸುಳ್ಳು ಸುದ್ದಿ, ಕಳ್ಳ ಸುದ್ದಿ ಸಖತ್ ಸೌಂಡ್ ಮಾಡ್ತಿದೆ. ಮಹಿಳೆಯರು ಇನ್ನಾದರೂ ಪಾಠ ಕಲಿಬೇಕು. ಸುಖ ಸುಮ್ಮನೆ ಇಂಥ ಸುದ್ದಿ ನಂಬಿಕೊಂಡು ವದಂತಿಗಳ ಹಿಂದೆ ಬಿದ್ದು ಹೋಗೋದನ್ನ ಬಿಡಬೇಕು. ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ನ ಸುದ್ದಿ, ರಾಜಕೀಯ ಕಂಪ್ಲೀಟ್ ರೌಂಡ್ ಅಪ್ ಸುದ್ದಿಗಳನ್ನ ಪ್ರತಿದಿನ 4 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮಿಸ್ ಮಾಡದೆ ನೋಡಿ. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.